ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ಸೂಪರ್ ಪ್ಲಾನ್ ಮಾಡ್ತಾರೆ. ಈ ಕಡೆ ಅರ್ಜುನ್ ಸ್ಫಟಿಕ ಹತ್ರ ಹೋಗಿದ್ದೆ. ಇಲ್ಲಿ ಭಾರ್ಗವಿಗೆ ಈ ಒಂದು ಕೇಸಲ್ಲಿ ಸಹಾಯ ಮಾಡೋದಕ್ಕೆ ಥ್ಯಾಂಕ್ಸ್. ಈ ಒಂದು ಕೇಸಲ್ಲಿ ವಿಕ್ಕಿ ಮಾತ್ರ ಅಲ್ಲ, ಬೇರೆ ಹೆಣ್ಮಗಳು ಕೂಡ ಇದ್ದಾರೆ. ಅವರ ಒಂದು ವಿಷಯವಾಗಿ ಇರ್ತಕ್ಕಂಥ ಸಾಕ್ಷಿ ವಿಡಿಯೋ ಆ ಒಂದು ಪಾಳು ಬಂಗ್ಲೆಯಲ್ಲಿದೆ, ಅದನ್ನು ಮೊದಲು ಕಲೆಕ್ಟ್ ಮಾಡಬೇಕು ಅಂತ ಭಾರ್ಗವಿ ಹೇಳ್ತಿದ್ರು ಅನ್ನೋ ವಿಷಯವನ್ನ ಸ್ಫಟಿಕಾಗೆ ತಲುಪಿಸ್ತಾರೆ. ತದನಂತರ ಆಯ್ತ ಕಡೆ ವಂದನಾ JP ಮನೆಗೆ ಬಂದಿರ್ತಾರೆ. ಈ ಕಡೆ JP ಮನೆಗೆ ಬಂದಂತ ವಂದನಾ ಮೇಲೆ ರೊಚ್ಚಿಗೆತ್ತಾರೆ. ಭಾರ್ಗವಿ ನೀನೇ ಅಲ್ಲ ಸಂಧ್ಯಾನ ಸಾಯಿಸಿದ್ದು ಅಂತ. ಈ ಕಡೆ ವಂದನಾ ಒಂದು ಕ್ಷಣಕ್ಕೆ ಬಿಚ್ಚಿ ಬೀಳ್ತಾರೆ. ನಂತರ ನಾನು ಯಾಕೆ ಮಾಡ್ಲಿ, ಯಾಕೆ ಈಗ ವಿಕ್ಕಿನ ಕಳಿಸಿದಾಯ್ತು ನನ್ನನ್ನು ಕಳಿಸ್ಬೇಕು ಅಂತ ಅಂದಾಗ ಗೊತ್ತಾಗತ್ತ. ಯಾಕಂದ್ರೆ ಹೆಣ್ಮಗ್ಳು ಪಾತ್ರ ಕೂಡ ಅದರಲ್ಲಿ ಇದೆ. ವಿಕ್ಕಿ ಜೊತೆ ಬೇರೆ ಹುಡುಗಿನೂ ಕೂಡ ಸೇರ್ಕೊಂಡಿದ್ದಾರೆ. ಅದು ಯಾರು ಅನ್ನೋ ಸತ್ಯ ಆದಷ್ಟು ಬೇಗ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಒಂದು ವಿಡಿಯೋ ಇದೆ ಪಾಳು ಬಂಗ್ಲೆಯಲ್ಲಿ, ಅದು ಸಿಕ್ತಿದ್ದಾಗೆ ರಿವೀಲ್ ಆಗ್ತಾರೆ ಅವ್ರು ಯಾರು ಅನ್ನೋದು ಅಂತ ಹೇಳಿದಾಗ ವಂದನಾ ಸಾಕ್ಷಿನ ನಾನು ಮೊದಲು ಪಡ್ಕೋಬೇಕು ಅಂತ ಹೇಳಿ ಶ್ರೀಮಂತ್ ಅವ್ರ ಜೊತೆ ಪಾಳು ಬಂಗ್ಲೆಗೆ ಹೋಗ್ತಾಳೆ. ಅದಕ್ಕೂ ಮುನ್ನ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಹೋಗಿ ಪೆನ್ ಡ್ರೈವ್ ಅನ್ನ ಇಟ್ಟು ಅದ್ಯಾರು ಆರಾಮಾಗಿದ್ರು, ವಿಕ್ಕಿ ಇನ್ನೊಬ್ಬ ಜೈಲ್ಗೆ ಹೋಗಿದ್ದಾನೆ ಅಂತ ಅನ್ಕೊಂಡಿದ್ದೆ, ಆರಾಮಾಗಿ ಲೈಫ್ ಲೀಡ್ ಮಾಡ್ತಿದ್ರು, ಇವತ್ತು ಖಂಡಿತ ಅವ್ರು ಯಾರು ಅನ್ನೋದು ಸಿಕ್ಕಿ ಬಿದ್ದೇ ಬೀಳ್ತಾರೆ ಅಂತ ಭಾರ್ಗವಿ ಅನ್ಕೋತಾಳೆ. ವಿಕ್ಕಿ ತಪ್ಪು ಮಾಡದೇ ಇದ್ರೆ ಖಂಡಿತ ನನ್ನ ತಪ್ಪನ್ನ ನಾನು ತೆತ್ಕೋತೀನಿ ಅಂತ ಕೂಡ ಭಾರ್ಗವಿ ಹೇಳ್ತಾರೆ. ಇಬ್ರು ಕೂಡ ನಂತರ ಬಚ್ಚಿಟ್ಕೋತಾರೆ. ಅಲ್ಲಿಗೆ ವಂದನಾ ಜೊತೆಗೆ ಸ್ಫಟಿಕ ಇಬ್ರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇಬ್ರು ಕೂಡ ಪೆನ್ ಡ್ರೈವ್ ಅನ್ನ ಎತ್ಕೊಳಕ್ ಹೋಗ್ತಾರೆ. ವಂದನಾ ಸ್ಫಟಿಕನ ನೋಡಿ ಶಾಕ್ ಆಗ್ತದೆ. ಇವರಿಬ್ಬರನ್ನ ನೋಡಿ ಅರ್ಜುನ್ ಮತ್ತೆ ಭಾರ್ಗವಿ ಶಾಕ್ ಆಗ್ತಾರೆ. ನಂತರ ಅವರಿಬ್ರು ಕೂಡ ಅಲ್ಲಿಗೆ ಬಂದಿದೆ. ಏನಿದು ಸ್ಫಟಿಕ, ನೀನಿಲ್ಲಿ, ವಂದನಾ ನೀನಿಲ್ಲಿ, ಹಾಗಿದ್ರೆ ನೀನೇನಾ ಸಂಧ್ಯಾನ ಸಾಯಿಸಿದ್ದು ಅಂತ ಭಾರ್ಗವಿ ವಂದನಾನ ಪ್ರಶ್ನೆ ಮಾಡಿದಾಗ ನಾನು ಯಾಕೆ ಸಾಯಿಸ್ಲಿ, ಆ ಸಾಕ್ಷಿ ಏನು ಅಂತ ಗೊತ್ತಾದ್ರೆ ಅವ್ರು ಯಾರು ಅಂತ ತಿಳ್ಕೊಂಡು ನನ್ನ ತಮ್ಮನ್ನ ಬಿಡುಗಡೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಅಂತ ವಂದನಾ ಹೇಳ್ತಾರೆ. ಈ ಕಡೆ ಅರ್ಜುನ್ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಸ್ಫಟಿಕನ ಪ್ರಶ್ನೆ ಮಾಡ್ತಾರೆ. ಹೇಳು ಸ್ಫಟಿಕ, ನಿನಗೆ ಗೊತ್ತಲ್ವಾ ವಿಕ್ಕಿ ಸಾಯಿಸಿರೋದು ಅಂತ, ಮತ್ತಿನ್ ಯಾಕೆ ನೀನು ಇಲ್ಲಿಗೆ ಬಂದಿದ್ದು ಅಂತ ಭಾರ್ಗವಿ ಕೇಳಿದಾಗ ಸ್ಫಟಿಕ ಏನನ್ನ ಕೂಡ ಉತ್ತರಿಸೋದಿಲ್ಲ. ನಿಜ ಹೇಳು ಅಂದಾಗ ಇಲ್ಲಿ ವಿಕ್ಕಿ ಸಾಯಿಸಿಲ್ಲ, ಅದೇ ಕಾರಣಕ್ಕೆ ಯಾರು ಸಾಯಿಸಿರೋದು ಅಂತ ನಾನು ಇಲ್ಲಿಗೆ ಬಂದೆ ಅಂತ ಸ್ಫಟಿಕ ಹೇಳಿದಾಗ, ಹಾಗಿದ್ರೆ ಶೂಸು ಆ ಒಂದು ಫಿಂಗರ್ ಪ್ರಿಂಟ್ಸ್ ಅಂದಾಗ ನಾನೇ ಅದನ್ನೆಲ್ಲ ಫ್ರೀ ಮಾಡಿದ್ದು ಅಂದಾಗ ಸಂಧ್ಯಾ ಸಾವನ್ನ ಇಟ್ಕೊಂಡು ನಿನ್ ಸೇಡನ್ನ ತೀರಿಸ್ಕೊಳ್ಳೋಕೆ ಮುಂದಾದ್ಯಾ ಅಂತ ಕಪ್ಪಾಳಗ್ 4 ಬಾರಿಸ್ತಾರೆ ಭಾರ್ಗವಿ. ನಂತರ ಅರ್ಜುನ್ ತಡೀತಾರೆ. ಕೊನೆಗೂ ಕೂಡ ಸಂಧ್ಯಾ ಸಾವಿಗೆ ಕಾರಣ, ನಿಜವಾದ ಕಾರಣ ಯಾರು ಅನ್ನೋ ಸತ್ಯ ಬಟ್ಟ ಬಯಲಾಗಿದೆ. ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ JP ಪಾಟೀಲ್ ಮನೆಗೆ ಸಾಕ್ಷಿ ಸಮೇತ ಹೋಗಿದ್ದೆ. ಅಲ್ಲೇ ಶಕ್ತಿ ಪ್ರಸಾದ್, ವಿಕ್ಕಿ ಅಮ್ಮ ಎಲ್ಲರೂ ಕೂಡ ಇದ್ದಾರೆ. ವಿಕ್ಕಿ ತಪ್ಪು ಮಾಡಿಲ್ಲ, ಬಿಡುಗಡೆ ಮಾಡು ಭಾರ್ಗವಿ ಅಂತ ರುದ್ರ ಅವರು ಕೇಳ್ಕೊತದ್ದಾಗೆ. ಹೌದು, ವಿಕ್ಕಿ ತಪ್ಪು ಮಾಡಿಲ್ಲ ಅಂದಮೇಲೆ ತಪ್ಪು ಮಾಡಿರೋರು ಇದಾರಲ್ವಾ, ಅವ್ರನ್ನೇ ಅರೆಸ್ಟ್ ಮಾಡೋಕೆ ಇಲ್ಲಿಗೆ ಬಂದಿರೋದು ಅಂತ ಪೊಲೀಸ್ ಅವ್ರ ಜೊತೆ ಎಂಟ್ರಿ ಕೊಟ್ಟಿದ್ದಾಳೆ ಭಾರ್ಗವಿ. ಈ ಕಡೆ JP ಇದೇನಿದು, ಇದೆಲ್ಲ ಹೊಸ ಅವತಾರ ಅಂತ JP ಕೇಳ್ತಿದ್ರೆ ಗೊತ್ತಾಗತ್ತೆ ಈಗಲೇ ಮಾವ ಯಾರು ಸಾಯಿಸಿದ್ದು ಅನ್ನೋದು ಅಂತ ಹೇಳ್ತಾಳೆ ಭಾರ್ಗವಿ. ಕೊನೆಗೂ ಕೂಡ ಅಲ್ಲಿ ಸಂಧ್ಯಾನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಜೈಲಲ್ಲಿ ಇರ್ತಕ್ಕಂಥ ವಿಕ್ಕಿಯ ಅಮ್ಮ ಅಂದ್ರೆ ಶಕ್ತಿ ಪ್ರಸಾದ ಹೆಂಡತಿ ಅವರೇ ಸಂಧ್ಯಾನ ಸಾಯಿಸಿದ್ದಾಗಿದೆ. ಹಾಗಿದ್ರೆ ಮುಂದೇನಾಗುತ್ತೆ?